ಯೋಗೇಶ್ ಗೌಡ ಕೊಲೆ ಪ್ರಕರಣದ ಆರೋಪಿ ವಿನಯ್ ಕುಲಕರ್ಣಿ ಪ್ರಮುಖ ಪಾತ್ರ ಎಂದಿರುವಂತಹ ಸಿಬಿಐ 113 ಸಾಕ್ಷಿಗಳ ಹೇಳಿಕೆಯನ್ನ ಸಿಬಿಐ ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಚಾರ್ಜ್ ಶೀಟ್ನಲ್ಲಿ ಇರತಕ್ಕಂತಹ ಅಂಶಗಳೇನು? ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಯಾವ ರೀತಿಯಲ್ಲಿ ಇದೆ? ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಿಬಿಐ ತನ್ನ ಚಾರ್ಜ್ ಶೀಟ್ನಲ್ಲಿ ಇವರ ಪಾತ್ರ ಏನು, ಇವರು ಹೇಗೆ ಇದರಲ್ಲಿ ಇನ್ವಾಲ್ವ್ ಆಗಿದ್ರು, ಆರೋಪಿತ ಅಂದ್ರೆ ಈ ಕೊಲೆಗೈದಿರ್ತಕ್ಕಂತಹ ಆರೋಪಿಗಳಿಗೂ ಇವರಿಗೂ ಯಾವ ರೀತಿಯ ನಂಟು, ಅವರು ಎಷ್ಟು ಬಾರಿ ಅವರನ್ನ ಭೇಟಿ ಮಾಡಿದ್ರು ಇತ್ಯಾದಿ ವಿವರಗಳೆಲ್ಲವೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ನ ಆಧಾರದ ಜೊತೆಗೆ ನೇರ ಸಾಕ್ಷ್ಯಗಳ ಹೇಳಿಕೆಗಳನ್ನು ಕೂಡ ಕಲೆ ಹಾಕಿದ್ದಾರೆ. ರಾಜಕೀಯ ದ್ವೇಷ ಹುಟ್ಟಿದ್ದೇಗೆ? ವಿನಯ್ ಕುಲಕರ್ಣಿ ಮತ್ತು ಯೋಗೇಶ್ ಗೌಡ ಆರಂಭದಲ್ಲಿ ಸ್ನೇಹಿತರಾಗಿದ್ದವರು. ಅವರಿಬ್ಬರು ಒಬ್ರಿಗೊಬ್ರು ಪರಿಚಯ ಇಲ್ಲ ಅನ್ನುವಂತಹ ವ್ಯಕ್ತಿತ್ವ ಏನಲ್ಲ, ಇಬ್ಬರು ಕೂಡ ಸ್ನೇಹಿತರಾಗಿದ್ದವರು. ಆನಂತರ ವಿನಯ್ ಬೆಂಬಲಿತ ಸದಸ್ಯರಿಂದ ಯೋಗೇಶ್ ಗೌಡ ಅವರ ಬೆಂಬಲ ಸಿಗುತ್ತೆ. ವಿನಯ್ ಬೆಂಬಲಿತ ಸದಸ್ಯರಿಂದ ಯೋಗೇಶ್ ಗೌಡಗೆ ಬೆಂಬಲ ಸಿಗುತ್ತೆ. ಇಲ್ಲಿಂದ ಎಲ್ಲ ಆ ಕಡೆಗೆ ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಧಾರವಾಡ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೇರಿದಂತಹ ಯೋಗೇಶ್ ಗೌಡ ಅವರು ರಾಜಕೀಯವಾಗಿ ತಮ್ಮ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಮುಂದಾಗ್ತಾರೆ. ಅವಧಿಯಂತೆಯೇ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡದಂತಹ ಯೋಗೇಶ್ ಗೌಡ ತಾವೇ ಮುಂದುವರಿಯುವಂತಹ ಹಠಕ್ಕೂ ಕೂಡ ಮುಂದುವರಿತಾರೆ. ಇದು ರಾಜಕೀಯ ದ್ವೇಷಕ್ಕಿರ್ತಕ್ಕಂಥ ಹಿನ್ನೆಲೆ. ವಿನಯ್ ಕುಲಕರ್ಣಿ ಮತ್ತು ಯೋಗೇಶ್ ಗೌಡ ಮಧ್ಯೆ ರಾಜಕೀಯ ದ್ವೇಷ ಹುಟ್ಕೊಳ್ಳಿಕ್ಕೆ ಇದೇ ಪ್ರಮುಖ ಕಾರಣ ಅಂತ ಸದ್ಯ ಸಿಬಿಐ ಹೇಳ್ತಾ ಇರೋದು. 2016ರಲ್ಲಿ ನಡೆದ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾದಂತಹ ವೈಷಮ್ಯಗಳು ಮುಂದುವರಿಯುತ್ತೆ. ಮೊದಲು ತಾಲೂಕು ಪಂಚಾಯಿತಿಯ ಚುನಾವಣೆ, ಅದರಲ್ಲಿ ಇವರು ಮೇಲುಗೈ ಸಾಧಿಸ್ತಾರೆ ಯೋಗೇಶ್ ಗೌಡ, ಅಲ್ಲಿಯೂ ಕೂಡ ಬಿಟ್ಟು ಕೊಡೋದಿಲ್ಲ ಸ್ಥಾನವನ್ನು. ಆನಂತರ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಹೆಬ್ಬಳ್ಳಿಯಿಂದ ಯೋಗೇಶ್ ಗೌಡ ಸ್ಪರ್ಧೆಗಿಳಿತಾರೆ. ಜಿಲ್ಲಾ ಪಂಚಾಯತ್ನ ಚುನಾವಣೆಯಲ್ಲೂ ಕೂಡ ಅವರು ಅಲ್ಲಿ ಮೇಲುಗೈ ಸಾಧಿಸಬೇಕು ಅಂತ ಮುಂದಾಗ್ತಾರೆ. ಅಮ್ಮಿನಬಾವಿ ಗ್ರಾಮದಲ್ಲಿ ಪ್ರಚಾರದಲ್ಲಿ PSI ಮೇಲೆ ಯೋಗೇಶ್ ಗೌಡ ಹಲ್ಲೆ ನಡೆಸಿದಂತಹ ಒಂದು ಆರೋಪ ಕೂಡ ಇದೆ. ಯೋಗೇಶ್ ಗೌಡ ಮೇಲೆ ಕೇಸ್ ಆಗಿ ಬಂಧನ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ PSI ಮೇಲೆ ಅವರು ಹಲ್ಲೆ ನಡೆಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಅವರ ಪ್ರಥಮ ಕೇಸ್. ಜೈಲಿನಲ್ಲಿ ಇದ್ಕೊಂಡೇ ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಕೂಡ ಗೆದ್ದು ತೋರಿಸಿದ್ರು ಯೋಗೇಶ್ ಗೌಡ. ಅಲ್ಲಿ ಅವರ ರಾಜಕೀಯ ಪ್ರಾಬಲ್ಯ ಎಷ್ಟಿತ್ತು ಅನ್ನೋದನ್ನ ಅವರು ಜೈಲಿನಲ್ಲಿ ಇದ್ಕೊಂಡೇ ಸಾಬೀತುಪಡಿಸಿದ್ರು. ಒಂದು PSI ಮೇಲಿನ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಷಡ್ಯಂತ್ರ ಅನ್ನುವಂತಹ ಬಿಂಬಿತ ವಾತಾವರಣ ಏನಿತ್ತು ಅದು ಅವ್ರಿಗೆ ಅನುಕೂಲ ಆಗಿತ್ತು. KDP ಸಭೆ ನಡೆಸಿದಂತಹ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ವಿನಯ್ ಕುಲಕರ್ಣಿ ಈ ಎಲ್ಲ ಬೆಳವಣಿಗೆಗಳ ನಂತರ ಒಂದು KDP ಸಭೆಯನ್ನ ಕರೀತಾರೆ. ಅದರ ನೇತೃತ್ವ ಇವರೇ ವಹಿಸಿರ್ತಾರೆ. 2016ರ ಏಪ್ರಿಲ್ನಲ್ಲಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಸಭೆಯಲ್ಲಿ ಇಬ್ಬರ ಮಧ್ಯೆ ವಾಕ್ಸಮರ ಏರ್ಪಡುತ್ತೆ. 1-to-1 ಮಾತುಕತೆ ಆಗುತ್ತೆ. ಅದು ತೀವ್ರ ವಿಕೋಪಕ್ಕೆ ಹೋಗುತ್ತೆ. ಹತ್ಯೆಗೆ ಮುನ್ನಾ ದಿನ ಯೋಗೇಶ್ ಗೌಡ ಮನೆಗೆ ಅನಾಮಧೇಯ ಪತ್ರವೊಂದು ಬಂದಿರುತ್ತೆ. ಯೋಗೇಶ್ ಗೌಡರನ್ನ ವಿನಯ್ ಕುಲಕರ್ಣಿ ಕೊಲೆ ಮಾಡ್ತಾರೆ ಅಂತ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿರುವಂತಹ ಪತ್ರ ಅದು ಯೋಗೇಶ್ ಗೌಡಗೆ ತಲುಪಿರುತ್ತೆ. ಪತ್ರದ ಬಗ್ಗೆ ಯೋಗೇಶ್ ಗೌಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ ನಂತರ ಆದಂತಹ ಬೆಳವಣಿಗೆಗಳು ಇವೆಲ್ಲ.